Hi guys, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ದಿಸ್ ಇಸ್ ಮೈ 5th ವ್ಲಾಗ್. ಲಾಸ್ಟ್ ವಿಡಿಯೋಲಿ ಯಾರೋ ಕಮೆಂಟ್ ಮಾಡಿದ್ದೀರಾ ಜಿಮ್ ವ್ಲಾಗ್ ಮಾಡಿ ಅಂತ ಹೇಳ್ಬಿಟ್ಟು. ರೈಟ್ ನಾವು ಐ ಆಮ್ ಗೋಯಿಂಗ್ ಟು ಜಿಮ್. ಬಿಫೋರ್ ದಟ್ ನಾನು ಲಾಸ್ಟ್ ವ್ಲಾಗಲ್ಲಿ ತೋರಿಸ್ದಂಗೆ BCAA ಆಲ್ರೆಡಿ ಇಲ್ಲಿ ಹಾಕೊಂಡಿದ್ದೀನಿ. ಸೊ ಚೆನ್ನಾಗಿ ಶೇಕ್ ಮಾಡಿ ಎಂಟ್ರಾ ವರ್ಕೌಟ್ ಥರ ಜಿಮ್ಮಲ್ಲಿ ಯೂಸ್ ಮಾಡ್ಬೋದು. ಸೊ ಲೆಟ್ಸ್ ಸ್ಟಾರ್ಟ್. ವೆದರ್ ಮಾತ್ರ ಸಖತ್ತಾಗಿದೆ ಬಿಕಾಸ್ ಇಂಥ ಬ್ಯೂಟಿಫುಲ್ ವೆದರ್ ನಮ್ಮೂರಲ್ಲಿ ಸಿಗುತ್ತೆ. ಆ್ಯಂಡ್ ಬ್ಯಾಂಗ್ಳೂರಲ್ಲಿ ವೆದರ್ ಈಸ್ ಅನ್ಪ್ರೆಡಿಕ್ಟಬಲ್. ಇವತ್ತು ಮಳೆ ಬಂದಿದೆ, ಲೈಟಾಗಿ ಬಂದಿದೆ, ಡ್ರಿಸಲ್ ಆಗಿದೆ, ಕಂಪ್ಲೀಟಾಗಿ ಏನು ಫುಲ್ಲು ಜೋರಾಗಿ ಮಳೆ ಬಂದಿಲ್ಲ. ಮಳೆ ಬಂದು ಸ್ಟಾಪ್ ಆಗಿದೆ. ನಾನು ಇವಾಗ ಕೆಳಗಡೆ ಹೋಗ್ಬಿಟ್ಟು ಆಸ್ ಐ ಸೆಡ್ ಅರ್ಲಿಯರ್ ಇನ್ ಮೈ ಲಾಸ್ಟ್ ವ್ಲಾಗ್ ಸೈಕಲಲ್ಲಿ ಹೋಗ್ತೀನಿ ಜಿಮ್ಗೆ. ಬನ್ನಿ ಲೆಟ್ಸ್ ಗೋ. ಸೈಕಲ್ ಆಲ್ರೆಡಿ ಕೆಳಗೆ ಇಟ್ಟಿದ್ದೀನಿ, ಬೆಳಿಗ್ಗೆ ಎಲ್ಲ ಹೋಗ್ಬೇಕಿತ್ತು. ಸೊ ಕೆಳಗಡೆ ಇದೆ. ನೈಟು ಮತ್ತೆ ಜಿಮ್ ಮುಗಿಸ್ಕೊಂಡು ಬಂದು ಮೇಲೆ ತೊಗೊಂಡ್ಬರ್ತೀನಿ. ಚಿಕ್ಕವರಿದ್ದಾಗ ಸ್ಕೂಲ್ಗೆ ಸೈಕಲ್ ಹೊಡ್ಕೊಂಡು ಹೋಗ್ತಾ ಇದ್ವಿ. ಹಾಗೆ ಹೈಸ್ಕೂಲಿಗೆ ಬಂದಾಗ ಯಾರ್ದೋ ಹಿಂದೆ ಸೈಕಲ್ ಹೊಡ್ಕೊಂಡು ಹೋಗ್ತಾ ಇದ್ವಿ. ದೊಡ್ಡವರಾದ್ಮೇಲೆ ಜೀವನದಲ್ಲಿ ಸೈಕಲ್ ಹೊಡಿಯೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಇವಾಗ ಜಿಮ್ಗೆ ಸೈಕಲಲ್ಲಿ ಹೋಗ್ತಾ ಇದ್ದೀನಿ. ಲೆಟ್ಸ್ ಗೋ ಟು ದ ಜಿಮ್ ಗಾಯ್. ಎಲ್ಲರೂ ಕರೆಕ್ಟಾಗಿ ನೋಡಿ, ನಮ್ಮ ಜಿಮ್ ಇರೋದು ರೈಟ್ ಸೈಡಲ್ಲಿ. ಕೈ ತೋರಿಸಿದ್ದೀನಿ. ಕೈ ತೋರಿಸ್ಕೊಂಡು ಬಂದರೆ ಯಾರೋ ಒಬ್ಬ ಇಲ್ಲಿ ಸ್ಕೂಟಿಲಿ ಬಂದ್ಬಿಟ್ಟು ನನಗೆ ಓವರ್ಟೇಕ್ ಮಾಡಕ್ಕೆ ಬಂದು ಜಗಳ ಮಾಡಕ್ಕೆ ಸ್ಟಾರ್ಟ್ ಮಾಡಿ, ಲಾಸ್ಟ್ಗೆ ಇದು ರೆಕಾರ್ಡ್ ಆಗಿದೆ ಅಂತ ಹೇಳಿದ್ಮೇಲೆ ಓಕೆ ಸಾರಿ ಅಂತ ಕೇಳ್ಬಿಟ್ಟು ಅವ್ನ ಪ್ರೈವಸಿಗೋಸ್ಕರ ಈ ಫುಲ್ ವಿಡಿಯೋ ನಾವು ಹಾಕ್ತಾ ಇಲ್ಲ, ಕಟ್ ಮಾಡಿದೀವಿ. ನಮ್ಮನ್ನ 4-5 ಜನ ನೋಡ್ತಾ ಇರ್ತಾರೆ, ಯಾರು ಏನ್ ಮಾಡುದು ಅಂತ ನೋಡಲ್ಲ. ನೋಡು ನೀನ್ ಯಾಕೋ ಹಂಗ ಮಾತಾಡ್, ನನ್ ಪಿಕ್ ಔಟ್ಸ್ ಬೇಡ ಇವಾಗ. ಪಿಕ್ ಔಟ್ಸ್ ಬೇಡ, ಹೋಗುತ್ತಾನೆ ಸುಮ್ನೆ. ಇವಾಗ ನೀನ್ ಮಾಡು, ಹೋಗಲ್ಲ ಮಾಡು, ಇದೇ ಮಾಡೋದು ನನ್ಗೆ. ನಾನು ಯಾವ್ದು ಇದು ಅಂತ ಅಲ್ಲ, ರಿಯಾಕ್ಟ್ ಅಲ್ಲ ಪ್ರಾಬ್ಲಮ್. ನನ್ ತಪ್ಪಿನ ಅಂದ್ರೆ ನಾನೇನು ಕೆಲಸ ಮಾಡಿ ಬಿಟ್ಟು ಕಳಿಸ್ತಾ ಇರ್ಬೇಕು. ನಾನ್ ಬಿಡಲ್ಲ ಮಾಮ್, ನನ್ ತಪ್ಪಿಲ್ಲ ಅಂದ್ರೆ ನಮ್ಮ ಅಪ್ಪ ಅಲ್ಲ ಅವ್ನು ಯಾವ ಅದು ನಾನು ಬಿಡಲ್ಲ. 3 ಸಲ ಸೈಕಲ್ ಅಲ್ವಾ, ಇಂಡಿಕೇಟರ್ ಇಲ್ಲ ಅಂತ ಹೇಳ್ಬಿಟ್ಟು ಕೈ ತೋರಿಸಿದೀನಿ. ಜಗ್ಗಂತ ಸ್ಪೀಡ್ ಆಗಿ ಬಂದ್ಕೊಂಡು ಮುಗಿಸ್ಕೊಂಡು ನನ್ಗೆ ಒಳ್ಳೇದೊಂದು ಫೈಟ್ ಆಗಿದೆ ಕೆಳಗಡೆ. ದೇವ್ರೇ ಇರ್ತೀನಿ, ತಪ್ಪು ನಂದಿದ್ರೆ ನಾನು ಕಾಲಿಗೆ ಬಿದ್ದು, ಯಾರಾದ್ರೂ ನನ್ಗಿಂತ ಚಿಕ್ಕವರಾಗ್ಲಿ ದೊಡ್ಡವರಾಗ್ಲಿ ನನ್ನ ಕಾಲಿಗೆ ಬಿದ್ದು ಸಾರಿ ಕೇಳೋಂತ ನನ್ನ ಮಗ ಗಿಲ್ಟ್ ಕಾನ್ಶಿಯಸ್ ನನಗೆ ಕಾಡುತ್ತೆ. ವರ್ಕೌಟ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಡಂಬಲ್ಸ್ಗೆ ನಮಸ್ಕಾರ ಮಾಡಿ. ಆಲ್ರೆಡಿ ನಾನು 15 ಮಿನಿಟ್ಸ್ ಫ್ರೀ ಹ್ಯಾಂಡ್ಸ್ ವಾರ್ಮ್ ಅಪ್ ಮಾಡ್ಕೊಂಡಿದ್ದೀನಿ. ಬಾಡಿ ಫುಲ್ ಹೀಟಲ್ಲಿದೆ. 20 kg ಡಂಬಲ್ಸ್ ತೊಗೊಂಡಿದ್ದೀನಿ ಚೆಸ್ಟ್ ಪ್ರೆಸ್ ಮಾಡಬೇಕು ಅಂತ. ಸೊ ಯಾವುದೇ ವೇರಿಯೇಷನ್ ಆದರೂ ನಾವು 3 ಸಲ ಮಾಡಬೇಕಾಗುತ್ತೆ. ಒಂದು ಎಕ್ಸಸೈಸ್ ಅಪ್ ಟು 12 to 15 ಕೌಂಟ್ಸ್ ಮಾಡಬೇಕು. ನನಗೆ 5 years ಬ್ಯಾಕ್ ಶೋಲ್ಡರ್ ಡಿಸ್ಲೊಕೇಶನ್ ಆಗಿತ್ತು. ಸೊ ಅದಕ್ಕೋಸ್ಕರ ನಾನು ಮ್ಯಾಕ್ಸಿಮಮ್ ವೆಯ್ಟೇ 20 kg, ಅದ್ರ ಮೇಲೆ ನಾನು ಎತ್ತಲ್ಲ. ಬಿಕಾಸ್ ಡಿಸ್ಲೊಕೇಶನ್ ಆದರೆ ಮತ್ತೆ ಅನ್ಭವಿಸೋ ನಾನೇ. ಆ್ಯಂಡ್ ಫಾರ್ಮ್ ಕರೆಕ್ಟಾಗಿರಬೇಕು. ಇಟ್ಸ್ ನಾಟ್ ಅಬೌಟ್ ಈಗೋ ಲಿಫ್ಟಿಂಗ್. ಲೆಟ್ಸ್ ಗೋ ಟು ದ ನೆಕ್ಸ್ಟ್ ವೇರಿಯೇಷನ್. ಹೈ ಟು ಲೋ ಕೇಬಲ್ ಫ್ಲೈ ಇಸ್ ದ ಸೆಕೆಂಡ್ ವೇರಿಯೇಷನ್. ಇದನ್ನು 3 sets ಮಾಡಬೇಕಾಗುತ್ತೆ. ನಿಮ್ಮ ಲೋವರ್ ಚೆಸ್ಟ್ ತುಂಬ ಕಮ್ಮಿ ಇತ್ತು ಅಂದರೆ ಈ ಎಕ್ಸಸೈಸ್ನ 3 times 12 ಕೌಂಟ್ಸ್ ಮಾಡಿ. ಥರ್ಡ್ ವೇರಿಯೇಷನ್ ಈಸ್ ಪೆಗ್ ಫ್ಲೈಸ್. ಇದು ನಿಮ್ಮ ಚೆಸ್ಟ್ ಡೆಫಿನೇಷನ್ ಇಂಪ್ರೂವ್ ಮಾಡುತ್ತೆ. ಇದನ್ನು 12 counts 3 sets ಮಾಡಿ. ಲಾಸ್ಟ್ ವೇರಿಯೇಷನ್ ಈಸ್ ಪುಲ್ ಓವರ್. ಇದನ್ನು 3 set ಮಾಡಬೇಕು. ಇದು ನಿಮ್ಮ ಓವರ್ ಆಲ್ ಬಾಡಿ ಹಾಗೆ ಅಪ್ಪರ್ ಚೆಸ್ಟ್ನ ಡೆವಲಪ್ ಮಾಡುತ್ತೆ. ಚೆಸ್ಟ್ ವರ್ಕೌಟ್ ಮುಗೀತು. ಈಗ ಟ್ರೈಸೆಪ್ಸ್ ಪುಷ್ ಡೌನ್ ಮಾಡೋದ್ರಿಂದ ನಿಮ್ಮ ಅಪ್ಪರ್ ಬಾಡಿ ಆರ್ಮ್ ಸ್ಟ್ರೆಂತ್ ಹಾಗೆ ಸ್ಟೆಬಿಲಿಟಿ ಕೂಡ ಇಂಪ್ರೂವ್ ಆಗುತ್ತೆ. ಎಲ್ಲ ವೇರಿಯೇಷನು ಅಷ್ಟೇ 3 times 12 counts ಮಾಡಬೇಕು. ಇದು ಡಂಬಲ್ ಓವರ್ ಹೆಡ್ ಎಕ್ಸ್ಟೆನ್ಷನ್. ಇದು ಲಾಸ್ಟ್ ವರ್ಕೌಟ್. ಇದು ಲಾಂಗ್ ಹೆಡ್ನ ಟಾರ್ಗೆಟ್ ಮಾಡುತ್ತೆ, ನಿಮಗೆ ಬೆಸ್ಟ್ ರಿಸಲ್ಟ್ ಸಿಗುತ್ತೆ. ಎಲ್ಲ ಮುಗಿದಿದೆ. ಇವತ್ತು ಚೆಸ್ಟ್ 4 ವೇರಿಯೇಷನ್ಸ್ ಆ್ಯಂಡ್ ಟ್ರೈಸೆಪ್ಸ್ ಕಾಂಪೌಂಡ್ ಎಕ್ಸಸೈಸ್ 2 ಮಸಲ್ಗೆ ವರ್ಕೌಟ್ ಆಗಿದೆ. ಈಗ ಫೈನಲ್ ಟಚ್ ಇದಕ್ಕೆ. ಲಾಸ್ಟ್ ಎಷ್ಟಾಗುತ್ತೋ ಅಷ್ಟು ಅಂಟಿಲ್ ಫೇಲ್ಯೂರ್ ಪುಷಪ್ಸ್ ಹೊಡೆದ್ಬಿಡ್ತೀನಿ. BCAA ಖಾಲಿ ಆಯಿತು. ಲಾಸ್ಟ್ ಸೆಟ್ ಆಫ್ BCAA ಆ್ಯಂಡ್ ಟಿಲ್ ಫೇಲ್ಯೂರ್ ಪುಷಪ್ಸ್ ಆ್ಯಂಡ್ ಕ್ಲೋಸ್. ಎಲ್ಲರೂ ವರ್ಕೌಟ್ ಸ್ಟಾರ್ಟ್ ಮಾಡ್ತಾ ಪುಷಪ್ಸ್ ಹೊಡಿತಾರೆ. ಬಟ್ ಲಾಸ್ಟಿಗೆ ಹೊಡೆಯೋದ್ರಿಂದ ಏನು ಅಡ್ವಾಂಟೇಜ್ ಅಂದರೆ, ನೀವು ಸ್ಟಾರ್ಟಿಂಗ್ 50 counts ಹೊಡೆಯೋದು, ಲಾಸ್ಟಿಗೆ 15 counts ಹೊಡೆಯೋದು ಎರಡೂ ಸೇಮ್. ಬಿಕಾಸ್ ನೀವು ಎಕ್ಸಾಸ್ಟ್ ಆಗಿಬಿಟ್ಟಿರ್ತೀರ. ಸೊ ನಾನು ಕಷ್ಟಪಟ್ಟು ಆದಷ್ಟು ಟ್ರೈ ಮಾಡ್ತಾಯಿದ್ದೀನಿ ಹೊಡಿಯೋಕ್ಕೆ. ಸೊ ಲೆಟ್ಸಿ, ನಾನು 50 ಹೊಡೆಯೋದು. ಮೇ ಬಿ ನಾನು 50 ಥರ ಕನ್ಸಿಡರ್ ಮಾಡ್ತೀನಿ. ಬಿಕಾಸ್ ಇಟ್ ಇನ್ಕ್ರೀಸಸ್ ಯುವರ್ ಸ್ಟ್ಯಾಮಿನಾ, ಯುವರ್ ಎಂಡ್ಯೂರೆನ್ಸ್ ಆ್ಯಂಡ್ ಯುವರ್ ಪರ್ಫಾರ್ಮೆನ್ಸ್ ದ ನೆಕ್ಸ್ಟ್ ಡೇ. ಸೊ ಲೆಟ್ಸ್ ಗೋ ಫಾರ್ ಇಟ್ ಗೈಸ್. ಜಿಮ್ ಮುಗೀತು ಇವತ್ತು. ಅದೇ ಸೈಕಲ್ನ ಹೊಡ್ಕೊಂಡು ಮನೆಗೆ ವಾಪಸ್ ಬರ್ತಾ ಇದ್ದೀನಿ. ನಾನು ಏನು ಪ್ರೋಟೀನ್ ಹಾಕ್ತೀನಿ ಆ್ಯಂಡ್ ಎಷ್ಟು ಕನ್ಸ್ಯೂಮ್ ಮಾಡ್ತೀನಿ ಲೆಟ್ಸಿ. ಈಗ ವರ್ಕೌಟ್ ಮುಗೀತು. ಒಂದು ಅರ್ಧ ಲೀಟ್ರು ಹಾಲು ಹಾಕೊಂಡಿದ್ದೀನಿ. ಅರ್ಧ ಲೀಟ್ರ್ ಹಾಲಲ್ಲಿ ನಿಮ್ಗೆ 15 grams ಪ್ರೋಟೀನ್ ಸಿಗುತ್ತೆ. ಆ್ಯಂಡ್ 1 scoop ವೇ ಪ್ರೋಟೀನಲ್ಲಿ 25 grams ಪ್ರೋಟೀನ್ ಸಿಗುತ್ತೆ. ನಾನು 2 scoop ಪ್ರೋಟೀನ್ ಹಾಕ್ತೀನಿ. ಸೊ ಆಲ್ಮೋಸ್ಟ್ 60 grams ಪ್ರೋಟೀನ್ ಅಚೀವ್ ಆದಂಗೆ. ನೀವು ನಮ್ಮ ಟ್ರೈನರ್ಸ್ ಹೇಳೋದು ಯಾವಾಗಲೂ ಅಷ್ಟೇ, ನೀವು ವರ್ಕೌಟ್ ಆಗಿ 20 minutesಲ್ಲಿ ನೀವೇನಾದರೂ ಪ್ರೋಟೀನ್ ಹಾಕಿದ್ರೆ ನಿಮಗೆ ಮಸಲ್ ಅಬ್ಸಾರ್ಪ್ಷನ್ ನೀಟಾಗಿ ಆಗುತ್ತೆ ಆ್ಯಂಡ್ ಮಸಲ್ ರಿಕವರಿ ಬೇಗ ಆಗುತ್ತೆ ಅಂತ. ಸೊ ನಾನು ವಿತಿನ್ 20 minutesಲ್ಲೇ ಯೂಶಲಿ ಹಾಕ್ತೀನಿ. ಬಿಕಾಸ್ ಗುರುಗಳು ಹೇಳಿದ ಮಾತನ್ನು ನಂಬೇಕಂತೆ, ಅದಕ್ಕೋಸ್ಕರ. ಓಕೆ, 2 scoop ಪ್ರೋಟೀನ್ ಹಾಕಿದ್ದೀನಿ. ಇದನ್ನ ಚೆನ್ನಾಗಿ ಶೇಕ್ ಮಾಡ್ಬೇಕು ಗೈಸ್. ನೀವು ಶೇಕ್ ಮಾಡ್ತೀರಲ್ಲ ಆ ಥರ. ಆ್ಯಂಡ್ ಇಲ್ಲ ಅಂದರೆ ಅದು ಗಟ್ಟಿ ಕಲ್ ಥರ ಫಾರ್ಮ್ ಆಗುತ್ತೆ, ಕುಡಿಯೋಕ್ಕೆ ಚೆನ್ನಾಗಿರಲ್ಲ. ಓಕೆ,
ತುಂಬ ಇಂಟೆನ್ಸ್ ಆಗಿ ವರ್ಕೌಟ್ ಆಗಿದೆ ಇವತ್ತು. ಸೊ ಏನಂದ್ರೆ 50% ಆಫ್ ದ ವರ್ಕೌಟ್ ಜಿಮ್ಮಲ್ಲಿ ನಡೆದ್ರೆ ಇನ್ನು 50% ಮನೇಲಿ. ನಾವು ಎಷ್ಟು ವರ್ಕೌಟ್ ಮಾಡ್ತೀವಿ, ಕೆಲವರು ತುಂಬಾ ವರ್ಕೌಟ್ ಮಾಡ್ತಾರೆ, ಬಟ್ ಏನಾಗುತ್ತೆ ಮಜಲ್ ಬೆಳೆಯಲ್ಲ, ಬಾಡಿ 6 ಮಂತ್ಸ್ ಆಗಲಿ 1 year ಆಗಲಿ ಬಾಡಿನೇ ಬರಲ್ಲ. ಬಿಕಾಸ್ ಏನಕ್ಕೆ ಅಂದ್ರೆ 50% ನಿಮ್ಮ ಮನೇಲಿ ವರ್ಕೌಟ್ ಆಗುತ್ತೆ. ಬಿಕಾಸ್ ನೀವು ಡಯಟ್ ನ ನೀಟಾಗಿ ಫಾಲೋ ಮಾಡಬೇಕು. ಆಲ್ಮೋಸ್ಟ್ ಎಲ್ಲ ಬಲ್ಕಿಂಗ್ ಪ್ರಾಸೆಸ್ ಅಲ್ಲಿ, ಈಗ ಎಕ್ಸಾಂಪಲ್ಗೆ ನಾನು 70 kgs ಇದ್ದೀನಿ, 140 grams ಆಫ್ ಪ್ರೋಟೀನ್, 1 kgಗೆ 2 grams ಆಫ್ ಪ್ರೋಟೀನ್ ಹಾಕ್ಬೇಕು ಅಂತ ಹೇಳ್ತಾರೆ ಯೂಶಲಿ, ಅದು ಬಲ್ಕಿಂಗ್ ಪ್ರಾಸೆಸ್ಗೆ. ಬಟ್ ಸ್ಟಿಲ್ ನನಗೂ ಅಚೀವ್ ಮಾಡಕ್ ಆಗ್ತಾ ಇಲ್ಲ ಅಷ್ಟು. ಅಂಡ್ ನಾನು ವೆಜ್ ಆಗಿರೋದ್ರಿಂದ ನಾನ್ ವೆಜ್ ನಾನು ಕನ್ಸ್ಯೂಮ್ ಮಾಡಲ್ಲ. ಜಸ್ಟ್ ಬಿಕಾಸ್ ನಾನು ಜಿಮ್ಮಿಗೆ ಹೋಗ್ತಾ ಇದ್ದೀನಿ ಅನ್ನೋದಕ್ಕೆ ಎಗ್ ಕನ್ಸ್ಯೂಮ್ ಮಾಡ್ತೀನಿ. ದಿನ ಒಂದು 8 ರಿಂದ 10 ಮೊಟ್ಟೆ, ಎಗ್ ವೈಟ್ಸ್ ಅಲ್ಲಿ 4 ಗ್ರಾಮ್ ಪ್ರೋಟೀನ್ ಇರುತ್ತೆ. ಸೊ ನನ್ಗೆ ಆಲ್ಮೋಸ್ಟ್ 32 or 40 grams ಎಗ್ಗಲ್ಲಿ ಅಚೀವ್ ಆಗಿದೆ. ಅಂಡ್ ಇಲ್ಲೇ ಹೇಳ್ದಂಗೆ 2 scoops ಆಫ್ ಪ್ರೋಟೀನ್, ದಟ್ ಈಸ್ 50 grams and 15 grams ಆಫ್ ಪ್ರೋಟೀನ್ ಇನ್ ಮಿಲ್ಕ್. ಸೊ 65 + 30 ಅಲ್ಲೇ ಅಚೀವ್ ಆಯಿತು. ಇನ್ನು ಯೋಗರ್ಟು ಅದು ಇದು ಅಂತೆಲ್ಲ ತಿಂದ್ರು, ಡ್ರೈ ಫ್ರೂಟ್ಸ್ ಅಲ್ಲಿ ಅಷ್ಟೊಂದು ಪ್ರೋಟೀನ್ ಇರಲ್ಲ. ನಿಮ್ಗೆ ಏನಿದ್ರು ಫೈಬರ್ಸ್ ಅಂಡ್ ಬೇರೆದಲ್ಲಿ ರೈಸಲ್ಲಿ ಕಾರ್ಬ್ಸ್ ಇರುತ್ತೆ. ಸೊ 110 ನಾನು ಅಚೀವ್ ಮಾಡ್ತಾ ಇದ್ದೀನಿ. ಆಲ್ಮೋಸ್ಟ್ 1 kg ಇದಕ್ಕೆ ಬಾಡಿ ವೆಯ್ಟ್ಗೆ 1.5 grams ಪ್ರೋಟೀನ್ ತಿಂತಾ ಇದ್ದೀನಿ. ಸೊ ನಿಮಗೆ ಇನ್ನೂ ಏನಾದರೂ ಟಿಪ್ಸ್ ಬೇಕು ಅಥವಾ ಡಯಟ್ ವೆಜಿಟೇರಿಯನ್ ಡಯಟ್ ಚಾರ್ಟ್ ಅದು ಇದೇನಾದರೂ ಬೇಕು ಅಂದರೆ ಪ್ಲೀಸ್ ಯು ಕ್ಯಾನ್ ಕಮೆಂಟ್ ಆನ್ ದಿಸ್. ಆ್ಯಂಡ್ ಜಿಮ್ ಬ್ಲಾಗ್ ಹೇಗಿತ್ತು, ನಾನಂತೂ ತುಂಬ ಎಕ್ಸಾಸ್ಟ್ ಆಗಿಬಿಟ್ಟಿದ್ದೀನಿ ಗೈಸ್. ನೆಕ್ಸ್ಟ್ ಬ್ಲಾಗ್ ಏನು ಮಾಡಬೇಕು ಅನ್ನೋದನ್ನ ಕಮೆಂಟ್ ಮಾಡಿ. ಆ್ಯಂಡ್ ಜಿಮ್ ಬ್ಲಾಗ್ನ ಏನಾದರೂ ಕಂಟಿನ್ಯೂ ಮಾಡಬೇಕು ವಿತ್ ಬೇರೆ ವರ್ಕೌಟ್ಸ್ ಅಂದರೆ ಡೂ ಕಮೆಂಟ್ ಆನ್ ದಿಸ್ ವಿಡಿಯೋ. ಥ್ಯಾಂಕ್ ಯು ಗೈಸ್. ದಟ್ಸ್ ಆಲ್ ಆ್ಯಂಡ್ ಸೈನಿಂಗ್ ಆಫ್. ಟೇಕ್ ಕೇರ್. ಬಾಯ್.